बेळगावी येथील विभागाच्या वतीने व्यसनमुक्त आरोग्य तंदुरुस्त राहण्यासाठी मॅरेथॉनचे आयोजन करण्यात आले होते। यामध्ये 5 किलोमीटर आणि 10 किलोमीटर अशी मॅरेथॉन घेण्यात आली। रविवारी सकाळी 6 वाजता पोलीस आयुक्त भूषण बोरसे आणि जिल्हा पोलीस प्रमुख रामराज यांच्या हस्ते ध्वज दाखवून मॅरेथॉनचे उद्घाटन करण्यात आले। मॅरेथॉन पोलीस जिल्हा क्रीडांगण येथून प्रारंभ झाली। आरटीओ सर्कल, शिवाजीनगर, वीरभद्रनगर परिसरातून एसपी कार्यालय शेजारी परत क्रीडांगण येथे समाप्त करण्यात आली। तसेच 10 किलोमीटर ही मॅरेथॉन सर्कल आरटीओ सर्कल, कोर्ट रोड, चन्नम्मा सर्कल मार्गे क्लब रोड, गांधी सर्कल, हनुमान नगर येथून परत संगोई रायण्णा मार्गे पोलीस क्रीडांगण येथे समारोप करण्यात आला। या मॅरेथॉनमध्ये 5 किलोमीटर आणि 10 किलोमीटर अशी मॅरेथॉन ठेवण्यात आली होती। यामध्ये 40 वर्षाखालील आणि 40 वर्षावरील असे 2 गट करण्यात आले होते। यामध्ये महिलांनाही सहभाग घेतला होता। विशेष करून पोलीस आयुक्त, जिल्हा पोलीस प्रमुख, वरिष्ठ अधिकारी यांनीही 5 किलोमीटरच्या मॅरेथॉनमध्ये सहभागी होऊन 5 किलोमीटरचे अंतर धावून पूर्ण केले। या स्पर्धेत प्रथम, द्वितीय आणि तृतीय अशा विजयी स्पर्धकांना मेडल, प्रमाणपत्र देऊन सन्मान करण्यात आला। तसेच आंतरराष्ट्रीय आयर्नमॅन 70.3 या स्पर्धेत उपनिरीक्षक संगमेश यांनी उल्लेखनीय कामगिरी केल्याबद्दल त्यांचा पोलीस आयुक्तांच्या हस्ते सन्मान करण्यात आला। या मॅरेथॉन स्पर्धेसंदर्भात पोलीस आयुक्त व जिल्हा पोलीस प्रमुख यांनी आपल्या प्रतिक्रिया व्यक्त केल्या। ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಮ್ಯಾರಥಾನ್ ಪ್ರತಿಯೊಂದು ಪೊಲೀಸ್ ಯೂನಿಟ್ನಲ್ಲಿ ಆರ್ಗನೈಸ್ ಮಾಡಲಾಗಿದೆ। ಇದರದ್ದು ಥೀಮ್ ಏನಿದೆ ಅಂದರೆ ಎಲ್ಲರಿಗೂ ಆರೋಗ್ಯ ಮತ್ತು ನಶಾ ಮುಕ್ತ ಕರ್ನಾಟಕ। ಸೊ ಭಾಳ ಉತ್ಸಾಹದಿಂದ ನಮ್ಮ ಪೊಲೀಸ್ ಸಿಬ್ಬಂದಿ, ಅಧಿಕಾರಿಗಳು ಮತ್ತು ಪಬ್ಲಿಕ್ ಎಲ್ಲ ಇದು ಮ್ಯಾರಥಾನಲ್ಲಿ ಸೇರಿದ್ದಾರೆ। ಎಲ್ಲರಿಗೂ ಆರೋಗ್ಯ ಸಿಗಲಿ, ನಮ್ಮ ಬೆಳಗಾವಿ ನಶಾ ಮುಕ್ತ ಆಗಲಿ, ಈ ಶುಭಾಶಯ। ಗ್ರೂಪ್ ಅವರು ಇದ್ದಾರೆ ಇಲ್ಲಿ 55ವರೆಗೆ ನಾವು ಪಬ್ಲಿಕ್ಗೆ ಕೂಡ ನೋಡಿದ್ದೀವಿ। ಸುಮಾರು 500 ರಿಂದ 1000 ಜನ ಇದರಲ್ಲಿ ಶಾಮೀಲಾಗಿದ್ದಾರೆ। ಎಲ್ಲರೂ ಯಾವುದೇ ಒಂದು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು। ಆರೋಗ್ಯನೇ ನಮ್ಮದು ಸಂಪತ್ತು ಇದೆ। ಎಲ್ಲರಿಗೆ ಶುಭವಾಗಲಿ। ಕರ್ನಾಟಕ ರಾಜ್ಯದಲ್ಲಿ ನಶಾಮುಕ್ತ ಕರ್ನಾಟಕ ಮಾಡುವುದಕ್ಕೆ ನಮ್ಮ ಗವರ್ಮೆಂಟ್ ಇಂದ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಎಲ್ಲ ಕಡೆನೂ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಅನ್ನು ಮಾರ್ಚ್ 1ನೇ ತಾರೀಕಿಗೆ ಈ ವರ್ಷವನ್ನು ಕೂಡ ನಾವು ಇದು ಮಾಡಿದ್ದೀವಿ। ಸೊ ಇದರಲ್ಲಿ ಉದ್ದೇಶ ಏನಂದ್ರೆ ಒಂದು ಆರೋಗ್ಯ, ಇನ್ನೊಂದು ನಶಾಮುಕ್ತ ಕರ್ನಾಟಕ। ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆ ಸೀಸರ್ಸ್, ಸಿಂಥೆಟಿಕ್ ಡ್ರಗ್ಸ್ ಇರಲಿ, ಗಾಂಜಾ ಇರಲಿ, ಬಹಳಷ್ಟು ಸೀಸರ್ಸ್ ಆಗಿದೆ। ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಹಳಷ್ಟು ಕಡೆ ಸೀಸ್ ಮಾಡ್ತಾ ಇದ್ವಿ ಮತ್ತು ಸಾರ್ವಜನಿಕರ ಕಡೆಯಿಂದ ಮಾಹಿತಿ ಬರೋದನ್ನು ನಾವು ರೆಸ್ಪಾಂಡ್ ಮಾಡ್ತಾ ಇರ್ತೀವಿ। ಈ ನಶಾಮುಕ್ತ ಕರ್ನಾಟಕ ಮಾಡುವುದರಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಎಲ್ಲ ಸಾರ್ವಜನಿಕರ ಪ್ರತಿಯೊಬ್ಬರು ಕೈ ಜೋಡಿಸಬೇಕು। ಅದಕ್ಕೆ ಒಂದು ಸಾರ್ವಜನಿಕರಿಗೆ ಸಂದೇಶ ಸಲ್ಲಿಸುವುದಕ್ಕೆ ಇವತ್ತು ಒಂದು ಓಟವನ್ನು ಮಾಡಿದ್ದೀವಿ। ಆ ಓಟದಲ್ಲಿ ಒಂದು ಆರೋಗ್ಯ, ಎರಡನೇ ವಿಷಯದಲ್ಲಿ ಸಾರ್ವಜನಿಕರು ಕೂಡ ಮಾಹಿತಿ ತಿಳಿಸೋದೇ ಇರಲಿ ಮತ್ತು ಪೊಲೀಸ್ ಇಲಾಖೆಗೆ ಕೈ ಜೋಡಿಸೋದೇ ಇರಲಿ, ಯಾವುದೇ ಒಂದು ಮಾಹಿತಿ ಇರುತ್ತಂದ್ರೆ ಅದನ್ನು ಹೇಳಬೇಕು। ಈ ನಶಾಮುಕ್ತವನ್ನು ಅವರ ಮಕ್ಕಳಿಗೆ ಮತ್ತು ಸುತ್ತಮುತ್ತ ಇರೋರಿಗೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ। ಇದರಿಂದ ಬರುವ ಹಣ ಇದು ಟೆರರಿಸ್ಟ್ ಆಕ್ಟಿವಿಟೀಸ್, ಇಂಥ ಬೇರೆ ತರ ಇಲ್ಲೀಗಲ್ ಆಕ್ಟಿವಿಟೀಸ್ ಹೋಗ್ತದೆ। ಇದನ್ನು ನಾವು ಕಂಟ್ರೋಲ್ ಮಾಡಬೇಕು। ಈ ದೇಶವನ್ನು ಮುಂದೆ ತಗೊಂಡು ಹೋಗೋದಕ್ಕೆ ನಶಾಮುಕ್ತ ಒಂದು ರಾಜ್ಯನೂ ಇರಬೇಕಾಗುತ್ತದೆ। ಆ ಸಂದೇಶದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಒಂದು 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ನಡೆಯಲಾಗಿದೆ। ಅದರಲ್ಲಿ ಒಂದು 1000 ಜನ ನಮ್ಮ ಬೆಳಗಾವಿ ಜಿಲ್ಲಾ ನಗರ, ಜಿಲ್ಲಾ ಪೊಲೀಸ್ ಘಟಕ ಮತ್ತು KSRP ಘಟಕದಿಂದ 3 ಕಡೆಯಿಂದ ಜೊತೆಗೆ ಸೇರಿ ಮಾಡಿದ್ದೀವಿ। ಸುಮಾರು ಒಂದು 1000 ಜನ ಭಾಗವಹಿಸಿದ್ದಾರೆ।